ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತಾಲೂಕು ಘಟಕ ಬಿಳಿಗಿ ವತಿಯಿಂದ ಪ್ರಥಮ ಬಾರಿಗೆ ಬಿಳಿಗಿ ನಗರದಲ್ಲಿ 208ನೇಯ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಎಲ್ಲಾ ಸಮಾಜಕ್ಕೆ ನೀವು ಏನು ಸಂದೇಶವನ್ನು ನೀಡುತ್ತಿದ್ದೀರಿ? ಎಲ್ಲಾ ಸಮಾಜಕ್ಕೆ ಸಂದೇಶ ನೀಡೋದೇನಂತ ಹೇಳಿದ್ರೆ ನಮ್ಮ ಧರ್ಮಗಳ ಆಶಯಗಳು ನಮ್ಮ ಎದಿ ಮೇಲೆ ಇರಲಿ, ಸಂವಿಧಾನದ ಆಶಯ ನಮ್ಮ ತಲೆ ಮೇಲೆ ಇರಲಿ. ಇಲ್ಲಿ ಎಲ್ಲ ಸರ್ವ ಜನಾಂಗದವರು ಶಾಂತಿಯಿಂದ ಬದುಕಬೇಕಂತಂದು ಹೇಳಿದ್ರೆ ಸಂವಿಧಾನ ಜಾರಿ ಆಗ್ಬೇಕು, ಸಂವಿಧಾನದ ಅನುಷ್ಠಾನಗಳು ನಿಯಮಗಳು ಜಾರಿ ಆಗ್ಬೇಕು. ಅಂದಾಗ ಮಾತ್ರ ಎಲ್ಲ ಸಮಾಜದವರು ಬದುಕಲಿಕ್ಕೆ ಸಾಧ್ಯ. ಮತ್ತೆ ಇಲ್ಲಿ ಯಾರು ಕೆಳಗಿಲ್ಲ, ಯಾರು ಮೇಲಿಲ್ಲ, ಮಡಿ ಮೈಲಿಗೆ ಶ್ರೇಷ್ಠ ಕನಿಷ್ಠ ಇವು ಯಾವ ಈಗ ಇಲ್ಲಿ ಆಚರಣೆಯಲ್ಲಿ ಇಲ್ಲ. ಅದನ್ನ ಎಲ್ಲದನ್ನ ಬಿಟ್ಟು ಎಲ್ಲರೂ ಮನುಷ್ಯರು ಅಂತಕ್ಕಂಥ ಫಸ್ಟ್ ಭೀಮ್ ಆರ್ಮಿ ಯಾವುದೇ ರಾಜಕೀಯ ಅಧಿಕಾರಕ್ಕಾಗಿ ಹುಟ್ಕೊಂಡಿರೋ ಸಂಘಟನೆ ಅಲ್ಲ, ಯಾವುದೇ ಲಾಭಕ್ಕೋಸ್ಕರ ಅನ್ನಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಹುಟ್ಕೊಂಡಿರೋ ಸಂಘಟನೆ ಅಲ್ಲ. ಅದು ಪಕ್ಕ ಭೀಮವಾದವನ್ನ ಜನರ ಬಳಿ ಕೊಂಡೊಯ್ಯತಕ್ಕಂಥ ಕೆಲಸವನ್ನ ಭೀಮ್ ಆರ್ಮಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ತಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರದರ್ಶನ ಮಾಡ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಏನಾದ್ರೂ ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ, ಅಸ್ತಿತ್ವವನ್ನೇ ಕಳೆದುಕೊಂಡ್ರೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂದ್ರೆ ಅದಕ್ಕೆ ಈ ದೇಶದ ಸಂವಿಧಾನ ಕಾರಣ. ಸಂವಿಧಾನವನ್ನ ಹಿಡ್ಕೊಂಡು ಅಷ್ಟು ಸೀಟ್ಗಳನ್ನು ಗೆದ್ಕೊಂಡು ಕರ್ನಾಟಕದಲ್ಲೂ ಅಧಿಕಾರಕ್ಕೆ ಬಂದಿದ್ದಾರೆ. ಇವನ ಕೇಂದ್ರದಲ್ಲೂ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಕಿವಿ ಹಿಂಡತಕ್ಕಂಥ ಕೆಲಸವನ್ನ, ಗೃಹ ಸಚಿವರ ಕಿವಿ ಹಿಂಡತಕ್ಕಂಥ ಕೆಲಸವನ್ನ ಮಾಡಬೇಕು. ಅಂಬೇಡ್ಕರ್ ಅವರಿಗೆ ಅವಮಾನ ಆದ್ರೆ ಬಹುಶಃ ಈ ಸರ್ಕಾರ ಸಹಿಸಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅಂಬೇಡ್ಕರ್ ಅವರಿಗೆ ಪ್ರತಿ ಕ್ಷಣ ಅವಮಾನ ಮಾಡ್ತಿದ್ರೆ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರ್ಲಿ, ಕರ್ನಾಟಕದ ಇಂಟೆಲಿಜೆನ್ಸಿ ಬಹಳ ಪವರ್ಫುಲ್ ಅಂತಂದು ಹೇಳಿ ನಾವು ಹೇಳ್ತೀವಿ. ಆದ್ರೆ ಇವತ್ತಿನವರೆಗೂ ಗುಲಾಮರ ಅಪ್ಪ ಅಂತಕ್ಕಂಥ ಒಬ್ಬ ಫೇಕ್ ಐಡಿನ ಇಟ್ಕೊಂಡು ಬಾಬಾ ಸಾಹೇಬ್ರನ್ನ ಅವಹೇಳನ, ಅವರ ಸಿದ್ಧಾಂತವನ್ನು ಅವಹೇಳನ ಮಾಡ್ತಿರ್ತಕ್ಕಂಥ ವ್ಯಕ್ತಿನ ಇವತ್ತಿನವರೆಗೂ ಬಂಧನ ಮಾಡ್ಲಿಕ್ಕಾಗಿಲ್ಲ. ಅಕ್ಷತಾ ಕೇಸಿ, ರಾಜ್ಯ ಉಸ್ತುವಾರಿ, ಭೀಮ್ ಆರ್ಮಿ, ಕರ್ನಾಟಕ ಏಕತಾ ಮಿಷನ್.